ನೀವು ನಾನು ಹೇಳ್ದಾಗ ಮಾಡಿದ್ರೆ ಲಾಸಲ್ಲಿರೋ ನಿಮ್ಮ ಕಂಪನಿ ಒಂದೇ ತಿಂಗಳಲ್ಲಿ ಪ್ರಾಫಿಟ್ ಕಾಣುತ್ತೆ. ಅವಿಗೂ ನಿಮ್ಮದು ದೊಡ್ಡ ಟರ್ನ್ ಓವರ್ ಇರೋ ಕಂಪನಿ ಅನ್ನೋದು ಗೊತ್ತು. ಆದರೆ ಇತ್ತೀಚೆಗೆ ನಿಮ್ಮ ಕಂಪನಿ ದಿವಾಳಿ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ನಾನು ಹೇಳ್ದಾಗೆ ಒಂದು ಫೇಕ್ ಅಗ್ರಿಮೆಂಟ್ ತಂದು ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ. ಅವ್ರ ಅಕೌಂಟಿಂದ ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋ ಥರ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ನೋಡ್ಕೋತೀನಿ. ಹಾಗೇನಾದರೂ ಆದರೆ ಪ್ರಾಫಿಟಲ್ಲಿರೋ ಮಾಧವನ ಕಂಪನಿ ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಮಾಧವನ ಕಂಪನಿಯ ಟರ್ನ್ ಓವರ್ಸ್ ಎಲ್ಲ ನಿಮ್ಮ ಕಂಪನಿ ಕಡೆ ಬರುತ್ತೆ. ಆಮೇಲೆ ಅಗ್ರಿಮೆಂಟ್ ಫೇಕ್ ಅಂತ ಗೊತ್ತಾದರೆ ಮಾಧವನ ಕಂಪನಿ ಕುಸ್ತು ಬೀಳತ್ತೆ. ವೆರಿ ಗುಡ್. ಆದಷ್ಟು ಬೇಗ ಈ ಕೆಲಸಗಳೆಲ್ಲ ಆಗಲಿ. ಕಂಪನಿ ಪ್ರಾಫಿಟಲ್ಲಿದೆ, ಮನೆಯಲ್ಲಿ ಶ್ರೀಮಂತಿಕೆ ಇದೆ ಅಂತ ನೆಮ್ಮದಿಯಿಂದ ಇರೋ ಮಾಧವನಿಗೆ ನಾನು ಕೊಡ್ತಾ ಇರೋ ಮೊದಲನೇ ಪೆಟ್ಟು. ಈಗ ಮಾಧವನ ಕಂಪನಿ ಮುಳುಗಿ ಹೋಗುತ್ತೆ. ದೇವ್ರೆ, ನನ್ನ ಜೀವನದಲ್ಲಿ ಮೊದಲನೇ ಸಲ ಯಾರಿಗೂ ಮೋಸ ಮಾಡದೆ ಸಂಪಾದನೆ ಮಾಡಿರೋ ಈ ದುಡ್ಡು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಆಗಲಿ ಅನ್ನೋದು ನನ್ನ ಆಸೆ ನೆರವೇರ್ಸಪ್ಪ. ಮಹಾರಾಜರೇ, ಇಲ್ಲಿ ನೋಡಿ ಎಷ್ಟೊಂದು ದುಡ್ಡು. ಆ ದುಡ್ಡು ಅಂತ ನನ್ನ ಕಣ್ಗೂ ಕಾಣ್ತಾ ಇದೆ, ಆದರೆ ಇಷ್ಟು ದುಡ್ಡು ನಿನ್ನ ಹತ್ರ ಹೇಗೆ ಬಂತು? ಕಷ್ಟಪಟ್ಟು ದುಡಿತಾ ಇದ್ದೀನಲ್ಲ ದತ್ತ ಅವರೇ, ಅದರ ಪ್ರತಿಫಲ ಇದು. ನನಗೆ ಬೋನಸ್ ಅಂತ ಕೊಟ್ಟಿದ್ದಾರೆ. ತಗೊಳ್ಳಿ ದತ್ತ ಅವರೇ, ಇದನ್ನ ನನ್ನ ಸೊಸೆ ಕೊಟ್ಬಿಡಿ. ಏನ? ಈ ದುಡ್ಡನ್ನ ನಾನು ಅವಳ ಕೈ ಕೊಡ್ಬೇಕಾ? ಯಾಕೆ? ನನ್ನ ಸೊಸೆ ಮಗು ನಾಮಕರಣನ ಧಾಮ್ ಧೂಮಾಗಿ ಮಾಡಬೇಕು, ಮಗು ಹೊಸ ಬಟ್ಟೆ ತರಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ಅವಳಿಗೆ ಈ ದುಡ್ಡನ್ನು ಕೊಟ್ರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ತಗೊಳ್ಳಿ, ಅವಳು ಕೊಟ್ಬಿಡಿ. ಓಹೋ, ಹಾಗೋ? ಹಾಗಿದ್ರೆ ನೀನೇ ಇದನ್ನು ತಗೊಂಡು ಹೋಗಿ ಅವಳ ಕೈ ಕೊಡು, ಅವಳು ಇದ್ದಿದ್ದು ಖುಷಿ ಪಡ್ತಾಳೆ. ಇಲ್ಲ, ನನ್ನ ಸೊಸೆಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ, ಅನುಮಾನ ಇದೆ. ನಾನು ಈಗ ಈ ದುಡ್ಡನ್ನು ತಗೊಂಡು ಅವಳಿಗೆ ಕೊಟ್ರೆ ಮತ್ತೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡ್ತಾಳೆ. ನಾನು ಹಾಗೆಲ್ಲ ಸುಳ್ಳು ಹೇಳ್ತಿದ್ದೆ, ಅದನ್ನು ಅವಳು ನಂಬೋಳು. ಆದ್ರೆ ಈಗ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನ ನಂಬಲ್ಲ. ಒಂಥರ ತೋಳ ಬಂತು ತೋಳ ಪರಿಸ್ಥಿತಿ ಆಗ್ಬಿಟ್ಟಿದೆ ನಂದು. ಅದು ಸಹಜ ತಾನೇ. ನೀನೇನು ಕಮ್ಮಿ ಸುಳ್ಳು ಹೇಳಿದ್ದೀಯ? ನಿಮಿಷಕ್ಕೊಂದು ಸುಳ್ಳು, ದಿನಕ್ಕೊಂದು ನಾಟಕ. ಅಬ್ಬಬ್ಬಬ್ಬಬ್ಬಬ್ಬ, ಹಾಗಿದ್ದವನು ಇವಾಗ ಬದಲಾಗಿದ್ದೀಯಾ ಅಂತಂದ್ರೆ ಯಾರು ತಾನೇ ನಂಬ್ತಾರೆ ಕಣೋ. ಅದಕ್ಕೆ ನಾನು ಬದಲಾಗಿದ್ದೀನಿ ಅಂತ ನಾನು ಯಾರ ಮುಂದೆನೂ ಹೇಳೋದಿಲ್ಲ ದತ್ತ ಅವರೇ. ನನ್ನಲ್ಲಾಗಿರೋ ಬದಲಾವಣೆ ನೋಡಿ ಯಾರಾದರೂ ನಂಬಿದ್ರೆ ನಂಬೋದು ಅಷ್ಟೇ. ತಗೊಳ್ಳಿ ದತ್ತ ಅವರೇ, ಇದನ್ನ ನನ್ನ ಸೊಸೆ ಕೊಟ್ಬಿಡಿ. ಜುಗ, ಮೆಚ್ಚಿದೆ ಕಣ, ನಿಜವಾಗಲೂ ಮೆಚ್ಚಿದೆ ನಿನ್ನನ್ನು. ಇಷ್ಟು ದಿವಸ
ದುಡ್ಡು ಅಂತಂದ ತಕ್ಷಣ ಯಾರ ಮುಂದೆ ಬೇಕಾದರೂ ಕೈ ಚಾಚ್ತಾ ಇದ್ದ ನೀನು ಈ ಹೊತ್ತು ನೀನೇ ಕೈ ನೀಡಿ ಇನ್ನೊಬ್ಬರಿಗೆ ದುಡ್ಡು ಕೊಡೋ ಹಾಗಾಗಿದ್ದೀಯಾ ಅಂತಂದರೆ ಮಹೇಶ್, ನೀನು ನಿಜವಾಗ್ಲೂ ಬದಲಾಗಿದ್ದೀಯಾ ಅಂತ ನಾನು ನಂಬ್ತೀನಿ. ಆಯ್ತು, ದೇವರು ಒಳ್ಳೇದು ಮಾಡಲಿ. ಹಾಗಾದ್ರೆ ನಿಜವಾಗ್ಲೂ ಮಾವ ಬದಲಾಗಿದ್ದಾರಾ ಅಥವಾ ಈಗಲೂ ಸುಳ್ಳು ಹೇಳ್ತಿದ್ದಾರಾ? ನನಗೆ ರಸಗುಲ್ಲ ಇಷ್ಟ ಅಂತ ಗೊತ್ತಾಗಿ ಅದನ್ನು ತರಿಸಿದ್ಯಾರು? ಭರತನಾಟ್ಯ ಕಲಿಯೋದಕ್ಕೆ ಮಕ್ಕಳನ್ನ ಕರೆಸಿದ್ಯಾರು? ನನ್ನ ಇಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನನಗೇ ಹೇಳಿದೆ ಅದನ್ನು ಈಡೇರಿಸ್ತಿದ್ದಾರಲ್ಲ, ಯಾರಿರ್ಬೋದು? ಅವಿನ್ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅಮ್ಮನೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರಿರ್ಬೋದು? ಪೂರ್ಣಿ, ಒಲೆ ಮೇಲೆ ಹಾಲಿಟ್ಬಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೆ? ನನಗೆ ಗೊತ್ತೇ ಆಗಲಿಲ್ಲ ಅಮ್ಮ. ಅದು ನನ್ನ ತಲೆ ತುಂಬ ಅದೇ ವಿಷಯ ಕೊರಿತಿದೆ. ಅದೇ ವಿಷಯ ಅಂದರೆ? ಶಾರ್ವರಿ ಅತ್ತೆ ಹೀಗೆಲ್ಲ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೊದಲು ಈ ವಿಷಯನ ಅಮ್ಮಂಗೆ ಹೇಳಬೇಕು. ನನಗೆ ರಸಗುಲ್ಲ ಇಷ್ಟ ಅಂತ ನಾನು ನಿಮ್ಮ ಹತ್ರ ತಾನೇ ಹೇಳಿದ್ದು. ಆದರೆ ಅದನ್ನು ಆರ್ಡ್ರ್ ಮಾಡಿದ್ಯಾರು? ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದ್ಯಾರು? ಏನೂ ಅರ್ಥನೇ ಆಗ್ತಿಲ್ಲ ಅಮ್ಮ. ಪೂರ್ಣಿ, ಕೆಲವೊಂದ್ಸಲ ನಮ್ಮ ಮನಸ್ಸಲ್ಲಿರೋ ಆಸೆಗಳನ್ನ, ನಮ್ಮ ಬಯಕೆಗಳನ್ನೆಲ್ಲ ಅಸ್ತು ದೇವತೆಗಳ ಅರ್ಥ ಮಾಡಿಕೊಂಡು ಆ ಆಸೆಗಳನ್ನ ಈಡೇರಿಸೋದಕ್ಕೆ ಅಸ್ತು ಅಂತಾರಂತೆ. ಹಾಗೇನೆ ನಿನ್ನ ಆಸೆನೂ ಅಸ್ತು ದೇವತೆ ಈಡೇರಿಸಿರ್ಬೋದು ಅಲ್ವಾ ದೀಪಿಕಾ? ಇರ್ಬೋದು. ಒಟ್ಟಿನಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ಅಂತ ಖುಷಿ ಪಡಬೇಕೆ ಹೊರತು ಅಂದ್ಕೊಂಡಿದ್ದೆಲ್ಲ ಯಾಕೆ ಆಗ್ತಿದೆ, ಹೇಗಾಗ್ತಿದೆ ಅಂತ ಯೋಚನೆ ಮಾಡಕ್ಕೆ ಹೋಗಬಾರ್ದು. ಅದು ಸರಿನೇ ಅಂತ ಅಸ್ತು ದೇವತೆ ಅನ್ನೋದು ನನಗೆ ಹೊಲ್ದಿದ್ರೆ ಆ ದೇವತೆಗೆ ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ಬಿಡ್ತೇನೆ. ಅಮ್ಮ, ಪೂರ್ಣೆ, ಚಿಕ್ಕಮ್ಮ. ಅವಿ ಏನು ಇಷ್ಟು ಖುಷಿಯಾಗಿದ್ದೀರಾ? ಹೌದಮ್ಮ, ಒಂದು ಹ್ಯಾಪಿ ನ್ಯೂಸ್ ಇದೆ. ಜೆ ಕಂಪ್ನಿಯವರು ನಮ್ಮ ಕಂಪ್ನಿ ಜೊತೆಗೆ ಟೈ ಅಪ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅಮ್ಮ, ಅವರು ನಮ್ಮ ಕಂಪ್ನಿ ಜೊತೆ ಟೈ ಅಪ್ ಆದರೆ ನಮ್ಮ ಕಂಪ್ನಿ ಕರ್ನಾಟಕದಲ್ಲೇ ಅಲ್ಲ, ಇಂಡಿಯಾದಲ್ಲೇ ಫೇಮಸ್ ಆಗುತ್ತೆ. ಹಾಗೆ ನಮ್ಮ ಕಂಪ್ನಿ ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಶೇರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅವ್ರ ಜೊತೆ ನಾಳೆನೇ ಅಗ್ರಿಮೆಂಟ್ ಮಾಡ್ಕೋಬೇಕು. ಒಳ್ಳೇದಾಗ್ಲಪ್ಪ, ನಿಮ್ಮ ಆಸೆ ನೆರವೇರಲಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ, ಹಾಗೆ ಜೆ ಕಂಪ್ನಿ CEO ಸುದರ್ಶನ್ ಮತ್ತು ಶ್ರೀನಿವಾಸ್ ಅವರು ಮನೆಗೆ ಬರ್ತಿದ್ದಾರೆ. ನಾವೇ ಅವ್ರನ್ನ ಡಿನ್ನರ್ ಇನ್ವೈಟ್ ಮಾಡಿದ್ವಿ. ಅವರು ಮನೆಗೆ ಬಂದು ಊಟ ಮಾಡಿ ಪ್ರಾಜೆಕ್ಟ್ ಪ್ರೊಸೀಜರ್ ಬಗ್ಗೆ ಎಲ್ಲ ಮಾತಾಡಿ ಹೊರಡ್ತಾರೆ. ಸೊ ಅದಕ್ಕೆ ಇವತ್ತೇನಾದರೂ ಸ್ಪೆಷಲಾಗಿ ಅಡುಗೆ ಮಾಡಿ. ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಿಬಿಡಿ. ಮನೆಗೆ ಗೆಸ್ಟ್ ಬರ್ತಿದ್ದಾರೆ ಅಂದರೆ ನಮಗೂ ಹಬ್ಬನೇ. ನಾನೇ ಎಲ್ರಿಗೂ ಅಡುಗೆ ಮಾಡ್ತೀನಿ. ನೀನು ಯಾಕೆ? ನಾನು ಅಡುಗೆ ಮಾಡ್ತೀನಿ, ನೀನು ಆರಾಮಾಗಿ ಮಗುನ ನೋಡ್ಕೊ. ಅಮ್ಮ, ನಾನು ಅದನ್ನೇ ಹೇಳ್ತಿರೋದು. ನೀವು ಮಗು ಜೊತೆ ಆರಾಮಾಗಿರಿ. ಇಂಥ ಟೈಮಲ್ಲಿ ನೀವು ಅಡುಗೆ ಮಾಡಿ ಆಯಾಸ ಮಾಡ್ಕೊಳ್ಳೋದು ಬೇಡ. ನಾನೇ ಎಲ್ಲ ಅಡುಗೆನೂ ಮಾಡ್ತೀನಿ. ಕೂಲ್. ನೀವಿಬ್ಬರು ಸೇರಿ ಅಡುಗೆ ಮಾಡಿ. ಅಮ್ಮನ ಕೈ ರುಚಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಹಾಗೆ ಪೂರ್ಣಿ ಮಾಡೋ ಸತ್ಕಾರ ಏನು ಅನ್ನೋದು ಗೊತ್ತಾಗಬೇಕು. ಹೌದು, ಅವ್ರು ಇಂಪ್ರೆಸ್ ಆಗಿ ಖುಷಿಯಾಗಿ ನಮ್ಮ ಟೈ ಅಪ್ ಅಗ್ರಿಮೆಂಟ್ಗೆ ಇವತ್ತೇ ಸೈನ್ ಮಾಡೋಣ ಅನ್ಬೇಕು. ಹಾಗಿರ್ಬೇಕು ನಮ್ಮ ಟ್ರೀಟ್ಮೆಂಟು.
ಹಾಗೇನಾದರೂ ಆದರೆ ನಮ್ಮ ಕಂಪ್ನಿನೇ ಮುಳುಗೋಗುತ್ತೆ ಅಭಿ. ಆದರೆ ನೀವಿಷ್ಟು ಖುಷಿಯಿಂದ ಇರುವಾಗ ನಾನು ಆ ವಿಷಯನ ಹೇಗೆ ಹೇಳಲಿ? ಅಮ್ಮ, ಅಡುಗೆ ಅಂತೂ ಗಮ್ಮಂತಿದೆ. ಇವತ್ತು ಬರೋ ಗೆಸ್ಟ್ಗಳು ನಿಮ್ಮ ಕೈ ರುಚಿ ತಿಂದು ನಿಮಗೆ ಫ್ಯಾನ್ಸ್ ಆಗಿಬಿಡ್ತಾರೆ. ಈಗ ಆಲ್ರೆಡಿ ಇರೋ ಫ್ಯಾನ್ಸ್ಗೆ ಇವರು ಆ್ಯಡ್ ಆಗಿ ನಿಮ್ಗೊಂದು ಅಭಿಮಾನ ಸಂಘ ಕಟ್ಟಿದ್ರು ಕಟ್ಬಿಡ್ಬೋದು. ಬರೋ ಅತಿಥಿಗಳು ನನ್ನ ಫ್ಯಾನ್ಸ್ ಆಗದೇ ಇದ್ರೂ ಪರವಾಗಿಲ್ಲ, ನಾ ಮಾಡಿರೋ ಅಡುಗೆನ ರುಚಿ ನೋಡಿ ಖುಷಿ ಪಟ್ಟರೆ ಸಾಕು. ಅಭಿನೋ ಅವ್ರ ಜೊತೆ ಯಾವುದೋ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳ್ತಿದ್ರು. ಅವ್ರ ಕೆಲಸ ಸರಾಗವಾಗಾದರೆ ಅಷ್ಟೇ ಸಾಕು. ಅಮ್ಮನ ಹತ್ರ ಈ ವಿಷಯ ಹೇಗೆ ಹೇಳಲಿ? ಅಭಿ ಹತ್ರನೂ ಹೇಳೋಕೆ ಅವಕಾಶನೇ ಸಿಗ್ತಿಲ್ಲ. ಬರೋರ ಜೊತೆ ಏನಾದರೂ ನಮ್ಮ ಕಂಪ್ನಿ ಟೈಅಪ್ ಆದರೆ ಖಂಡಿತ ನಮ್ಮ ಕಂಪ್ನಿ ಮುಳುಗೋಗುತ್ತೆ. ಏನು ಮಾಡಲಿ? ಪೂರ್ಣಿ, ಮಗು ಹೇಳ್ತು, ನೀನು ಹೋಗು. ಉಳಿದಿದ್ದ ಕೆಲಸ ನಾನು ನೋಡ್ಕೋತೀನಿ. ಸರಿಮ್ಮ, ನಾನು ಹೋಗಿ ಬರ್ತೇನೆ. ಅಮ್ಮ, ಇಷ್ಟೊತ್ತು ನೀವೇ ಅಡುಗೆ ಮಾಡಿ ಸುಸ್ತಾಗಿದ್ದೀರಾ. ಅಟ್ಲೀಸ್ಟ್ ಇದನ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸೋ ಕೆಲಸ ಆದರೂ ನಾನು ಮಾಡ್ತೀನಿ. ಕೊಡಿ. ಪರವಾಗಿಲ್ಲ ದೀಪಿಕಾ, ನನಗೇನೂ ಆಯಾಸ ಆಗಿಲ್ಲ. ಇಲ್ಲ ಅಮ್ಮ, ನೀವು ಹೋಗಿ ರೆಸ್ಟ್ ಮಾಡಿ. ಇದನ್ನೆಲ್ಲ ನಾನು ಇಡ್ತೀನಿ. ಕೊಡಿ. ಸಂಧ್ಯಾ, ಸಂಧ್ಯಾ, ತಗೋಮ್ಮ, ಈ ದುಡ್ಡು ತಗೋ. ನಾಮಕರಣದ ಖರ್ಚಿಗೆ ಬೇಕಾಗತ್ತೆ, ಇಟ್ಕೋ. ಇದೆಂತ ಯಾವ ದುಡ್ಡು? ನನಗೆ ಯಾಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ಯಾ? ನಾ ಹೇಳದ್ನಲ್ಲ, ನಾಮಕರಣದ ಖರ್ಚಿಗೆ ಸಹಾಯ ಆಗತ್ತೆ, ಇದನ್ನ ಇಟ್ಕೋ. ತಾತ, ನಾನು ಹೇಳಿದ್ನಲ್ವಾ, ನಾಮಕರಣದ ಖರ್ಚೆಲ್ಲ ನಾನೇ ಮಾಡಬೇಕು, ಅದೆಲ್ಲ ನನ್ನ ದುಡ್ಡಲ್ಲೇ ಆಗಬೇಕು ಅಂತ. ಆಯ್ತಮ್ಮ, ಹಾಗೆ ಆಗಲಿ. ಇದನ್ನು ಕೆಲಸ ಮಾಡು, ಇದನ್ನು ಸಾಲ ಅಂತ ತಗೋ. ನಿನಗೆ ಆದಾಗ ವಾಪಸ್ ಕೊಡು, ಆಯಿತಾ? ನೋಡು, ನಾಮಕರಣಕ್ಕೆ ಇನ್ನು 3-5 ದಿವಸ ಇದೆ, ಸುಮ್ಮನೆ ತಡ ಮಾಡಬೇಡ, ತಗೋ. ಸರಿ ತಾತ, ಆದಷ್ಟು ಬೇಗ ಇದನ್ನು ವಾಪಸ್ ಕೊಡ್ತೀನಿ. ಅಯ್ಯೋ ಭಗವಂತ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಾಮಕರಣದ ಬಗ್ಗೆ ಯೋಚನೆ ಮಾಡು, ಗೊತ್ತಾಯ್ತಾ? ಸಿರಿ, ಸಿರಿ, ಮಾವ, ನೀವು ಬದಲಾಗಿದ್ದೀರಾ ಅಂದರೆ ನಾನು ನಂಬ್ತೀನಾ? ಈ ಥರ ದುಡ್ಡು ಎಲ್ಲೇ ಕಾಣಿಸಿದ್ರು ನೀವು ತಗೊಂಡು ಜೋಬಲ್ಲಿ ಇಟ್ಕೋತೀರ. ನಿಮ್ಮನ್ನು ಸಾಕ್ಷಿ ಸಮೇತ ಹಿಡಿತೀನಿ. ಸಿಕ್ಕಾಕೊಂಡ್ರಿ ಮಾವ, ಸರಿಯಾಗಿ ಸಿಕ್ಕಾಕೊಂಡ್ರಿ. ಪಾಪ, ಇಷ್ಟು ದುಡ್ಡು ಸಾಕಾಗತ್ತೋ ಇಲ್ವೋ? ನನ್ನ ಖರ್ಚಿಗೆ ಅಂತ ಇಟ್ಕೊಂಡಿದ್ನಲ್ಲ ಈ ದುಡ್ಡು, ಇನ್ನೂ ಸೇರಿಸ್ಬಿಡ್ತೀನಿ. ನನಗೇನಿರೋನು ಒಬ್ಬ ಹೇಗೋ ನಡೆದೋಗುತ್ತೆ. ಆದ್ರೆ ನನ್ನ ಸೊಸೆ ಆಸೆ ಪಡ್ತಿರೋ ಹಾಗೆ ಮಗು ನಾಮಕರಣ ಚೆನ್ನಾಗಾಗಬೇಕು.
ಹಾಗಾದರೆ ಮಾವ ನಿಜವಾಗ್ಲೂ ಬದಲಾಗಿದ್ದಾರಾ? ಎಲ್ಲೇ ದುಡ್ಡು ನೋಡಿದ್ರೂ ಬಿಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಈಗ ಅವ್ರ ಹತ್ರ ಇದ್ದ ದುಡ್ಡನ್ನು ಮತ್ತೆ ಇಟ್ಟು ಹೋದ್ರಲ್ಲ. ನಾನೇ ಮಾವನ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ನಾ? ಸರ್ ಇವರು ನಮ್ಮ ಚಿಕ್ಕಮ್ಮ. ನಮಸ್ತೆ. ಇವರು ನಮ್ಮಮ್ಮ. ನಮಸ್ತೆ. ಮಾಧವ್ ಅವ್ರ ಬಗ್ಗೆ, ಮಾಧವ್ ಅವ್ರ ಕಂಪ್ನಿ ಬಗ್ಗೆ, ಮಾಧವ್ ಅವ್ರ ಫ್ಯಾಮಿಲಿ ಬಗ್ಗೆ ತುಂಬ ಕೇಳಿದ್ದೀವಿ. ಹಾಗೇನೆ ಮಾಧವ್ ಅವರು ನಿಮ್ಮ ಬಗ್ಗೆ ಮಾತಾಡೋದನ್ನ ಇಂಟರ್ವ್ಯೂನಲ್ಲಿ ಭಾಳಷ್ಟು ಕೇಳ್ಪಟ್ಟಿದ್ದೀವಿ. ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತೀರಂತೆ. ಅಯ್ಯೋ ಕೇಳ್ತಿರಲ್ಲ ಸರ್, ಅಮ್ಮ ಮಾಡೋ ಅಡುಗೆ ಅಂದರೆ ಅಮೃತ. ನಿಮ್ಮ ಕುಟುಂಬ ನೋಡ್ತಿದ್ರೆ ಮನಸ್ಸಿಗೆ ಸಂತೋಷ ಅನಿಸುತ್ತೆ. ನಮ್ಮನ್ನ ನಿಮ್ಮ ಮನೆಗೆ ಊಟಕ್ಕೆ ಕರೆದಿದ್ದು ಖುಷಿ ಆಯಿತು. ಅಭಿ, ಊಟ ಬಡಿಸ್ಲಾ? ಅಯ್ಯೋ ಕೇಳ್ತಿಲ್ಲ ದೀಪಿಕಾ, ಹಸುವಾಗಿದೆ, ಮೊದಲು ಬಡಿಸು. ತುಂಬ ಚೆನ್ನಾಗಿದೆ ಅಭಿ. ನೀವು ಹೇಳಿದ ಮಾತು ನಿಜ. ಸ್ವೀಟ್ ಬಾಯಲ್ಲಿಟ್ರೆ ಹಾಗೆ ಕರಗೋಗ್ತದೆ. ಅಮೃತದ ರುಚಿ ಹೀಗೆ ಇರ್ಬೋದಣ್ಣ. ನೀನು ಮಾಡಿರೋ ಅಮೃತದಂಥ ಅಡಿಗೆ ಮಾಧವನ ಕಂಪನಿ ಪಾಲಿಗೆ ವಿಷ ಆಗುತ್ತೆ. ಇವ್ರ ಜೊತೆ ಕಂಪನಿ ಟೈಅಪ್ ಆಗ್ತಿದ್ದ ಹಾಗೆ ಮಾಧವನ ಸಾಮ್ರಾಜ್ಯ ಮುಳುಗೋಕ್ ಶುರುವಾಗುತ್ತೆ. ತಗೊಳ್ಳಿ ಅತ್ತೆ, ನಿಮಗೂ ಈ ಸ್ವೀಟ್ ಇಷ್ಟ ಆಗ್ಬೋದು. ಬಾಯಿ ಸಿಹಿ ಮಾಡ್ಕೊಳ್ಳಿ. ನೀವು ಅತಿಥಿಗಳನ್ನ ಸತ್ಕರಿಸೋ ರೀತಿ ನಮಗೆ ತುಂಬ ಇಷ್ಟ ಆಯಿತು. ಸ್ವೀಟೇ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಇನ್ನು ಊಟ ಇನ್ನೆಷ್ಟು ಚೆನ್ನಾಗಿರ್ಬೇಡ. ಅಯ್ಯೋ, ಇದೇನು ಉಪ್ಪು ಖಾರ ಎಲ್ಲ ಚೆಲ್ಲೋಗಿದೆ. ಅಡುಗೆಗೆ ಉಪ್ಪು ಖಾರ ಜಾಸ್ತಿ ಆಗಿದೆ. ಆಗ್ಲೇ ಅಡುಗೆ ಚೆನ್ನಾಗೇ ಇತ್ತಲ್ಲ. ಇದನ್ನೇನಾದರೂ ಬಂದಿರೋ ಗೆಸ್ಟ್ಗಳು ತಿನ್ಬಿಟ್ರೆ ಮೊದಲು ಅವ್ರನ್ನ ತಡಿಬೇಕು. ಸರ್ ಏನಾಯ್ತು? ಯಾಕೆ ಎದ್ಬಿಟ್ರಿ? ಪ್ಲೀಸ್ ಕೂತ್ಕೊಳ್ಳಿ, ಊಟ ಮಾಡಿ. ಊಟ ಮಾಡೋದ? ಒಂದು ತುತ್ತು ತಿನ್ನಕ್ಕಾಗತ್ತಾ? ತಿನ್ನೋಡಿ ಗೊತ್ತಾಗತ್ತೆ. ನಿಮಗೆ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನು ನೇರವಾಗಿ ಹೇಳಿ. ಅದನ್ನ ಬಿಟ್ಟು ಹೀಗೆ ಮನೆ ಕರೆಸಿ ತಿನ್ನೋ ಅನ್ನದಲ್ಲಿ ಉಪ್ಪು ಖಾರ ಬೆರೆಸಿ ಅವಮಾನ ಮಾಡಬೇಡಿ. ಉಪ್ಪು ಖಾರನ ಏನು ಹೇಳ್ತಿದ್ದೀರಾ ಸರ್ ನೀವು? ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಕಂಪ್ನಿ ಬಗ್ಗೆ ಒಳ್ಳೆ ಹೆಸರಿದೆ. ಅದನ್ನು ಈ ರೀತಿ ಯಾಕೆ ಹಾಳು ಮಾಡ್ಕೊತಾ ಇದ್ದೀರಾ?
ಇವ್ರಿಗೆ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆಗೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ. ಸರ್, ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ಪ್ಲೀಸ್ ಕೂತ್ಕೊಳ್ಳಿ. ಅತ್ತೆ, ಪಾಪ ಅವ್ರಿಗೆ ಅಡುಗೆ ಚೆನ್ನಾಗಿಲ್ಲ ಅಂತ ಕೋಪ ಬಂದಿದೆ ಅನ್ಸುತ್ತೆ. ಅಡುಗೆ ರುಚಿ ಇದೆಯೋ ಅಂತ ನೀವು ಸಲ ಟೇಸ್ಟ್ ಮಾಡಿ. ನಿಮ್ಮಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಡೀರಿ ಹೋಗೋಣ. ನಿಮ್ಮ ಮನೆಗೆ ಬಂದಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಮಾಡಿದ್ರಿ. ನೀವು ಬೇಡ, ನಿಮ್ಮ ಪ್ರಾಜೆಕ್ಟು ಬೇಡ. ಸರ್